ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಹ್ಯಾಪಿ ಸೋಲ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನ್ ನಿಮ್ಗೆ ರವೆ ಸಂಡಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಚಿರೋಟಿ ರವೆ ತಗೋಬೇಕು. 1 ಕೆಜಿ ಚಿರೋಟಿ ರವೆ ತಗೊಂಡಿದ್ದೀನಿ ನಾನಿಲ್ಲಿ. ಇದನ್ನ ಹಿಂದಿನ ದಿನ ನಾವು ಏನು ಸಂಡಿಗೆ ಮಾಡೋದು ಹಿಂದಿನ ದಿನ ಅಂತಾನೆ ನೆನೆಯಕ್ಕೆ ಇಟ್ಕೋಬೇಕು. ಸೊ ಈ ತರ ನೀಟಾಗಿ ಕಲಸಿ ಇಟ್ಕೋಬೇಕು. ದೋಸೆ ಹಿಟ್ಟನ್ನ ರುಬ್ಕೋತೀರಾ ಅಲ್ವಾ, ಆ ಲೆವೆಲ್ಗೆ ಇರಬೇಕು ಹಿಟ್ಟು. ಸೊ ಈ ತರ ನೀಟಾಗಿ ಕಲ್ಸ್ಕೊಳ್ಳಿ. ಸೊ ಇದನ್ನ ಓವರ್ ನೈಟ್ ಬಿಡ್ಬೇಕು ಹಿಂಗೇನೆ. ಹಾಕೋ ದಿನ ಅಂದ್ರೆ ಪುನಃ ನಾಳೆಗೆ ಬೆಳಗ್ಗೆ ಅಂದ್ರೆ 1 ಕೆಜಿ ರವೆಗೆ ಇಲ್ಲಿ 6 ಲೀಟರ್ ನೀರ್ ತಗೊಂಡಿದೀವಿ ನಾವು. ಸೊ ಅದನ್ನ ಕುದಿಯಕ್ ಇಟ್ಬಿಟ್ಟು ಈ ತರ ಹಿಟ್ಟು ಈ ತರ ಹದಕ್ ಬಂದಿರುತ್ತೆ. ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆ ಕುದೀತಿರೋ ನೀರಿಗೆ ನೀವು ಉಪ್ಪಿಟ್ಟಿಗೆ ರವೆ ಹಾಕ್ತೀರಲ್ವಾ, ಆ ತರ ಹಾಕೊಂಡು ನೀಟಾಗಿ ಕೈ ಆಡ್ಕೋಬೇಕು. ಬಟ್ ಹಾಕದ್ಮೇಲೆ ಸ್ಟಾಪ್ ಮಾಡಬಾರ್ದು, ಕಂಟಿನ್ಯೂಸ್ ಕೈ ಆಡ್ತಾನೆ ಇರಬೇಕಾಗತ್ತೆ. ಜೊತೆಗೆ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು. ಬಟ್ ಅಲ್ಲಿ ಸಂಡಿಗೆ ಹಿಟ್ಟು ಏನಿದೆ ಆ ಹದಕ್ಕೆ ಹಾಕ್ಬೇಡಿ. ನೀವು ರವೆ ಏನು ತಗೊಂಡಿರ್ತೀರಾ ಆ ಹದಕ್ಕೆ ಮಾತ್ರ ಉಪ್ಪು ಹಾಕೊಳ್ಳಿ, ಇಲ್ಲಾಂದ್ರೆ ತುಂಬಾನೇ ಉಪ್ಪುಪ್ಪಾಗ್ಬಿಡುತ್ತೆ. ಸೊ ಈ ತರ ನೀಟಾಗಿ ಕೈ ಆಡ್ಕೊತಾ ಇರ್ತೀರಾ. ಇವಾಗ ಲಾಸ್ಟ್ಗೆ ಫೈನಲ್ ಆಗಿ ಈ ತರ ಉಬ್ಬರಕ್ಕೆ ಶುರು ಆಗುತ್ತೆ. ಸೊ ಇವಾಗ ಆಗಿದೆ, ಅದನ್ನ ಕ್ಲೋಸ್ ಮಾಡಿ ಇಟ್ಬಿಡಿ. ನೆಕ್ಸ್ಟ್ ಅಲ್ಲಿ ಸಂಡಿಗೆ ಹಾಕೋದಕ್ಕೆ ಒಂದು ನೀಟಾಗಿರೋ ಬಟ್ಟೆ ತಗೊಳ್ಳಿ. ನಾನಿಲ್ಲಿ ಕಾಟನ್ ಪಂಚೆ ತಗೊಂಡಿದ್ದೀನಿ. ಸೊ ನೋಡಿ ಈ ತರ ಆಗಿದೆ. ಇದಕ್ಕೆ ನಾವಿಲ್ಲಿ ಬರೀ ಬಿಳಿ ಎಳ್ಳನ್ನ ಹಾಕೊಂಡಿದೀವಿ. ನೀವು ಬೇಕಂದ್ರೆ ಜೀರಿಗೆನೂ ಆ್ಯಡ್ ಮಾಡ್ಕೋಬಹುದು. ಜೀರಿಗೆ ಹಾಕಿದ್ರೆ ಸ್ವಲ್ಪ ಕಲರ್ ಡೌನ್ ಆಗುತ್ತೆ. ಸೊ ನಾವಿಲ್ಲಿ ಬರೀ ಬಿಳಿ ಎಳ್ಳನ್ನೇ ಹಾಕೊಂಡಿದೀವಿ. ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಷ್ಟು ದೊಡ್ಡ ಪಾತ್ರೆಯಿಂದ ಹಾಕಕ್ಕೆ ಹಿಂಸೆ ಆಗುತ್ತೆ ಅಂತಂದ್ರೆ ಒಂದು ಚಿಕ್ಕ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದರಿಂದ ನೀವು ಈಸಿಯಾಗಿ ಹಾಕೋಬಹುದು. ಇದ್ರ ಜೊತೆ ಬೇಕಾದ್ರೆ ಮೆಣಸಿಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬಹುದು. ಸಣ್ಣದಾಗಿ ಕಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಜೊತೆನೆ. ಈ ತರ ನೀಟಾಗಿ ಹಾಕೊಳ್ಳೋದು. ತುಂಬಾನೇ ಸಾಫ್ಟ್ ಆಗಿರುತ್ತೆ, ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಹೆಲ್ತ್ಗೂನು ರವೆ ಒಳ್ಳೇದೇ ಅಲ್ವಾ. ಸೊ ಇನ್ನು ಸ್ನ್ಯಾಕ್ಸ್ ತರ ಚೆನ್ನಾಗಿರುತ್ತೆ. ಸೊ ನೋಡಿ ಇವಾಗ ಸೂರ್ಯ ಮೂಡ್ತಾ ಇದ್ದಾನೆ. ಅಂಡ್ ಸೌಟಲ್ಲೇ ಹಾಕಬೇಕು ಅನ್ನೋದೇನಿಲ್ಲ, ಕೈಯಲ್ಲಿ ಹಾಕೋರು ಕೈಯಲ್ಲಿ ಕೂಡ ಹಾಕ್ಬೋದು, ನೀಟಾಗೇನೆ ಬರುತ್ತೆ. ಸೊ ಈ ಹದಕ್ಕಾಗಿದೆ. ಬೇಕು ಅಂತಂದ್ರೆ ಇನ್ನ ದೊಡ್ಡದಾಗೂ ಹಾಕೋಬಹುದು, ಇಲ್ಲ ಅಂತಂದ್ರೆ ಈ ತರ ಚಿಕ್ಕ ಚಿಕ್ಕದಾಗೂ ಹಾಕೋಬಹುದು. ಸೊ ನೋಡಿ ಫೈನಲ್ ಆಗಿ ಇವಾಗ ಹಾಕಿ ಆಗಿದೆ. ಇವಾಗ ಬೇಸಿಗೆ ಅಲ್ವಾ, ಸೊ ಈ ಟೈಮಲ್ಲಿ ಸಂಡಿಗೆ ಹಪ್ಪಳ ಏನ್ ಬೇಕೋ ಅದನ್ನ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಮಳೆಗಾಲ ಶುರುವಾದಾಗ ಆರಾಮ್ಸೆ ಹಾಕೊಂಡು ಬಿಸಿ ಬಿಸಿಯಾಗಿ ತಿನ್ಬೋದು, ಸಖತ್ತಾಗಿರುತ್ತೆ. ಮಕ್ಕಳಿಗೆ ಹೊರಗಡೆ ಕುರ್ಕುರೆ ಅಥವಾ ಚಿಪ್ಸ್ ತಿನ್ಸೋದ್ಕಿಂತ ಈ ತರ ಸಂಡಿಗೆ ಮಾಡಿ ತಿನ್ಸೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಸೊ ನೋಡಿ ನಾವು ಹಾಕಿ ಮುಗಿಸೋ ಅಷ್ಟರಲ್ಲಿ ಸೂರ್ಯ ಇಲ್ಲಿ ತನಕ ಬಂದ. ಸೊ ಫೈನಲ್ ಆಗಿ ಆಗಿದೆ. ಇವತ್ತೆಲ್ಲ ಫುಲ್ ಬಿಸಿಲಿಗೆ ಒಣಗಕ್ಕೆ ಬಿಟ್ಬಿಡಿ ಹಿಂಗೇನೆ. ಇದನ್ನ ಎಡಿಬೇಕಂದ್ರೆ ಮತ್ತೆ ನಾಳೆಗೆನೆ ಎಡ್ಕೋಬೇಕಾಗುತ್ತೆ. ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಅಲ್ಲ ಎಲ್ಲಾನು. ನಿಮ್ಮನೇಲಿ ಯಾವ್ಯಾವ ತರ ಸಂಡಿಗೆ ಎಲ್ಲ ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ಸೊ ಈಗ ನೆಕ್ಸ್ಟ್ ಡೇ ಈ ತರ ನೀಟಾಗಿ ಒಣಗಿರುತ್ತೆ ಎಲ್ಲಾನು. ನೀವೇ ನೋಡ್ತಾ ಇರ್ಬೋದು ಹೆಂಗ್ ಒಣಗಿದೆ ಅಂತ. ಸೊ ಇದನ್ನ ನೀರಿಗೆ ಹಚ್ಕೊಂಡ್ರೆ ಸ್ವಲ್ಪ ನೆನೆಯುತ್ತೆ. ಸೊ ಅದಾದ್ಮೇಲೆ ನೀಟಾಗಿ ಎಡ್ಕೋಬಹುದು. ನೀರ್ಗೆ ಹಚ್ಚೋದ್ರಿಂದ ಮಿಸ್ ಆಗಿ ಸಣ್ಣ ಡಸ್ಟ್ ಇದ್ರೂ ಹೋಗುತ್ತೆ. ಫುಲ್ ಎಲ್ಲಾನು ಒಟ್ಟಿಗೆ ಹಚ್ಲಿಲ್ಲ ಅಂತಂದ್ರೂ ಅರ್ಧ ಬಟ್ಟೆ ಹಚ್ಕೊಂಡು ಎಡ್ಕೋಬಹುದು, ಏನು ತೊಂದರೆ ಇಲ್ಲ. ಈ ತರ ಸಂಡಿಗೆ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ಆರಾಮ್ಸೆ 1 ಇಯರ್ ತನಕ ಯೂಸ್ ಮಾಡ್ಬೋದು, ಏನು ಹಾಳಾಗಲ್ಲ. ಸೊ ನೋಡಿ ಈ ತರ ಬಟ್ಟೆನ ಎಳೆದ್ರೆ ಹಂಗಂಗೆ ಬಿಟ್ಕೊಳ್ಳುತ್ತೆ. ಸೊ ಫಸ್ಟೇ ಬರ್ಲಿಲ್ಲ ಅಂತ ಅಂದ್ರೆ ಒಂದು 5 ಮಿನಿಟ್ಸ್ ಹಚ್ಬಿಟ್ಟು ಹಂಗೆ ಬಿಟ್ಬಿಡಿ. 1 ನಿಮಿಷ ಬಿಟ್ರು ಸಾಕು, ಬೇಗ ನೆನೆಯುತ್ತೆ ಇದು. ಸೊ ನೋಡಿ ಈ ತರ ನೀಟಾಗಿ ಬಂದ್ಬಿಡುತ್ತೆ. ಇವಾಗ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಎಲ್ಲಾನು ಅಂತ. ಸೊ ಈ ತರ ಬಂದ್ಮೇಲೆ ನೆಕ್ಸ್ಟ್ ಇದನ್ನ ಮತ್ತೆ ಬಿಸಿಲಿಗೆ ಹಾಕಿ ನೀಟಾಗಿ ಒಣಗಿಸ್ಕೋಬೇಕು. ಫುಲ್ ಡ್ರೈ ಆಗೋ ಅಷ್ಟು ನೀಟಾಗಿ ಒಣಗಿಸ್ಕೋಬೇಕಾಗತ್ತೆ. ಸೊ ಎಲ್ಲ ನೀಟಾಗಿ ಒಣಗಿದ್ಮೇಲೆ ಅಲ್ಲಿಗೆ ನಿಮಗೆ ಹಸಿ ಸಂಡಿಗೆ ರೆಡಿ ಆಗುತ್ತೆ. ನೆಕ್ಸ್ಟ್ ನೀವು ಯಾವಾಗ ಬೇಕೋ ಅವಾಗ ಇನ್ಸ್ಟೆಂಟ್ ಆಗಿ ಎಣ್ಣೆಲಿ ಕರ್ಕೊಂಡು ತಿನ್ಕೋಬಹುದು.
ಬಟ್ ಟ್ರಸ್ಟ್ ಮಿ ಗೈಸ್, ತುಂಬಾನೇ ಸಾಫ್ಟ್ ಆಗಿರುತ್ತೆ. ಈವನ್ ಹಲ್ಲು ಇಲ್ದೇ ಇರೋರು ಕೂಡಾನು ತಿನ್ಬೋದು ಇದನ್ನ, ಅಷ್ಟು ಸಾಫ್ಟ್ ಆಗಿರುತ್ತೆ. ಎಲ್ಲರೂ ಒಂದ್ಸರಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಖಂಡಿತ ನೀವೇ ರಿಪ್ಲೈ ಮಾಡ್ತೀರಾ ತುಂಬಾನೇ ಚೆನ್ನಾಗಿತ್ತು ಅಂತ, ಅಷ್ಟು ಸಾಫ್ಟ್ ಆಗಿ ಬರುತ್ತೆ. ಸೊ ಈ ತರ ಒಣಗಾಕೋಬಿಡಿ ಬಿಸಿಲಿಗೆ, ನೀಟಾಗಿ ಡ್ರೈ ಆಗುತ್ತೆ. ಸೊ ನೋಡಿ ಎಣ್ಣೆಗೆ ಹಾಕಿದ್ರೆ ಹೆಂಗ್ ಉಬ್ಬುತ್ತೆ ಅಂತ, ತುಂಬಾನೇ ಸಾಫ್ಟ್ ಆಗಿರುತ್ತೆ. ನೀವು ಅಂಗಡಿಲಿ ಬೋಟಿ ಸಿಕ್ತು, ಅದು ಟೇಸ್ಟ್ ಮಾಡಿರ್ತೀರಾ ಅಂತ ಅನ್ಸುತ್ತೆ, ಅದಕ್ಕಿಂತನೂ ಸಾಫ್ಟ್ ಆಗಿರುತ್ತೆ ಇದು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇಲ್ಲಿಗೆ ಇವತ್ತಿನ ವಿಡಿಯೋ, ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.